ಈ ಜೀವ ನಿನಗಾಗಿ ಮುಂದುವರಿದ ಭಾಗ 59. ಲಾಯರ್ ನೀಲೇಶ್ ರವರು ಅಗಸ್ತ್ಯನಿಗೆ ಅವನ ಜವಾಬ್ದಾರಿಯನ್ನು ತಿಳಿಸಿ ಓದಿನ ಕಡೆ ಗಮನ ಹರಿಸಲು ಹೇಳಿದರು. ಅದಕ್ಕೆ ಅವನು ಒಪ್ಪಿಗೆ ಸೂಚಿಸಿದ ಮೇಲೆ ಅವರಿಬ್ಬರು ಅರ್ಜುನನ ರೂಮಿನಿಂದ ಕೆಳಗೆ ಇಳಿದು ಬಂದರು. ಆಗ ವಂದನರವರು, ಅಗಸ್ತ್ಯ, ಕೂತ್ಕೋ, ತಿಂಡಿ ತಿನ್ನಿವಂತೆ. ಬೇಡ ಆಂಟಿ, ನಾನು ತಿನ್ಕೊಂಡು ಬಂದೆ. ಹಾಗಾದ್ರೆ ಕಾಫಿನಾದ್ರೂ ಕೊಡಿ. ಸರಿ ಆಂಟಿ, ಕೊಡಿ. ನೀವು ಇಷ್ಟೇ ಹೇಳಿದ ಮೇಲೆ ನಾನು ಬೇಡ ಅನ್ನಕ್ಕಾಗತ್ತಾ ಅಂತ ಹೇಳಿದಾಗ ವಂದನರವರು ಅಗಸ್ತ್ಯನಿಗೆ ಕಾಫಿ ಮಾಡಿ ತಂದು ಕೊಟ್ಟರು. ಕಾಫಿ ಕುಡಿದ ಅಗಸ್ತ್ಯ, ಸರಿ ಅಂಕಲ್, ನಾನು ಬರ್ತೀನಿ. ಆಂಟಿ, ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ತನ್ನ ಮನೆಗೆ ಬಂದನು. ಅವನು ಮನೆಗೆ ಬಂದಾಗ ಆದ್ಯ ಅವನ ಹತ್ತಿರ ಹೋಗಿ, ಅಗು, ಅಂಕಲ್ ಏನಂದ್ರು? ಏನಿಲ್ಲ ಕಣೆ, ಮಾರ್ಕ್ಸ್ ಕಡಿಮೆ ಬಂದಿದೆ ಅಲ್ವಾ, ಅದ್ರ ಬಗ್ಗೆ ಹೇಳ್ತಾ ಸ್ವಲ್ಪ ಬುದ್ಧಿ ಹೇಳಿದ್ರು. ಅಷ್ಟೇನಾ? ಇನ್ನೇನು ಹೇಳಿಲ್ವಾ? ಇನ್ನೇನು ಹೇಳ್ತಾರ? ಅಷ್ಟೇ ಕಣೆ. ಆಂಟಿ ಅಂಕಲ್ ನನ್ನನ್ನು ಕೇಳಿಲ್ವಾ? ಓ, ನೀನ್ ದೊಡ್ಡ ಪಾಳೆಗಾರನ ಮಗಳು ನೋಡು, ಅದಕ್ಕೆ ನೀನು ಕೇಳ್ತಾರಲ್ವಾ? ಹಾಗಲ್ಲ ಕಣೋ, ನೀನು ಹೋಗಿದ್ದೆ ಅಂದ್ಮೇಲೆ ನನ್ನ ಬಗ್ಗೆನೇ ಕೇಳಿರ್ತಾರಲ್ವಾ, ಅದಕ್ಕೆ ಕೇಳಿದೆ. ನಿನ್ ಬಗ್ಗೆ ಏನು ಕೇಳಿಲ್ಲ ಅವರು, ಬರೀ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು. ಹೌದು, ಅವ್ರು ಯಾಕೆ ನಿನ್ ಬಗ್ಗೆ ಕೇಳಬೇಕು? ಅವನ ಮಾತು ಕೇಳಿ ತಡಬಡಿಸಿದವಳು, ಸುಮ್ಮನೆ ಕೇಳಿದ ಕಣೋ, ಅದನ್ನ ದೊಡ್ಡದು ಮಾಡಬೇಡ, ನನ್ನ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಸೀದಾ ಎದ್ದು ಹೋದಳು. ತನ್ನ ರೂಮಿಗೆ ಬಂದವಳು ಮತ್ತೆ ಬಾಲ್ಕನಿ ಕಡೆ ನೋಡಿದಳು. ಆದರೆ ಅಲ್ಲಿ ಅರ್ಜುನನ ಸುಳಿವೇ ಇರಲಿಲ್ಲ. ನಿರಾಸೆಯಾದವಳು ಹಾಸಿಗೆ ಮೇಲೆ ಕುಳಿತುಕೊಂಡು ಅವನ ಬರುವಿಕೆಗಾಗಿ ಕಾಯತೊಡಗಿದಳು. ತನ್ನ ರೂಮಿಗೆ ಬಂದ ಅಗಸ್ತ್ಯ ಲಾಯರ್ ನೀಲೇಶ್ ರವರು ಹೇಳಿದ್ದ ಮಾತನ್ನು ಮೆಲುಕು ಹಾಕತೊಡಗಿದನು. ತಾತ ಅವರ ಕಂಪ್ನಿನ ನನ್ನ ಮತ್ತು ಆದ್ಯಳ ಹೆಸರಿಗೆ ಬರ್ದಿದ್ದಾರೆ ಅಂದ್ರೆ ನನಗೆ ನಂಬಕ್ಕೇನೆ ಆಗ್ತಾ ಇಲ್ಲ. ನಾವು 1000 ಕೋಟಿ ಒಡೆಯೋರು, ಆದರೆ ಈ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗದ ಹಾಗೆ ನಾನು ನೋಡ್ಕೊಳ್ಬೇಕು. ಇನ್ಮೇಲೆ ಚೆನ್ನಾಗಿ ಓದಿ ಒಳ್ಳೆಯ ಸ್ಕೋರ್ ಮಾಡಬೇಕು. ಪ್ರೀತಿ ಪ್ರೇಮ ಅಂತ ನೇಹಳ ಕಡೆ ಗಮನ ಕೊಡಬಾರ್ದು. ಮೋಸಗಾತಿ ಅವಳು, ಯಾರ ಜೊತೆ ಹೋದ್ರೆ ನನಗೇನು, ನಾನು ಮಾತ್ರ ಅವಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನನ್ನ ತಲೆ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿವೆ, ಆ ಜವಾಬ್ದಾರಿಗಳನ್ನು ನಾನು ನಿಭಾಯಿಸಬೇಕು ಅಂತ ಅಂದುಕೊಳ್ಳತೊಡಗಿದನು. ಕಾಲೇಜು ಮತ್ತೆ ಆರಂಭವಾದಾಗ ಅಗಸ್ತ್ಯ, ಆದ್ಯ ಮತ್ತು ಗಗನ್ ಮೂವರು ಮತ್ತೆ ಕಾಲೇಜಿಗೆ ಹೋಗತೊಡಗಿದರು. ಈ ಬಾರಿಯೂ ನೇಹ ಅಗಸ್ತ್ಯನ ಎದುರು ಸನ್ನಿಗೆ ಹತ್ತಿರವಾಗಿ ಅಂಟಿಕೊಂಡೇ ಇರತೊಡಗಿದಳು. ಆದರೆ ಅಗಸ್ತ್ಯ ಮಾತ್ರ ಏನೂ ನಡೆದಿಲ್ಲ ಅನ್ನೋ ಥರ ವರ್ತಿಸುತ್ತಿದ್ದನು. ಅವನ ಈ ಬಿಹೇವಿಯರ್ ನೋಡಿ ನೇಹ ತುಂಬನೇ ರೋಸಿ ಹೋಗತೊಡಗಿದಳು. ತನ್ನ ಪ್ಲಾನ್ ವರ್ಕ್ ಆಗ್ತಾ ಇಲ್ಲ ಅಂತ ಕಿರಿಕಿರಿಯಾಗತೊಡಗಿದಳು. ಒಂದಿನ ಅಗಸ್ತ್ಯ ಬಂದಾಗ ಬೇಕು ಬೇಕಂತಲೇ ಸನ್ನಿಯನ್ನು ಹತ್ತಿರ ಎಳೆದು ಚುಂಬಿಸಿದಳು. ಅಗಸ್ತ್ಯ ಇವರನ್ನು ನೋಡಿ ಏನು ರೆಸ್ಪಾಂಡ್ ಮಾಡದ ಕಾರಣ ನೇಹ ಸಿಟ್ಟು ಮಾಡಿಕೊಳ್ಳತೊಡಗಿದಳು. ಸ್ವಲ್ಪ ಹೊತ್ತಾದ ನಂತರ ಅಗಸ್ತ್ಯ ಲೈಬ್ರರಿಗೆ ಹೋದಾಗ ಅವನನ್ನು ನೋಡಿ ಸಿಟ್ಟು ಮಾಡಿಕೊಂಡ ನೇಹ ಡೆಸ್ಕಿಗೆ ಕೈಯನ್ನು ಗುದ್ದಿ, ಡ್ಯಾಮ್, ನಾನು ನಿಮಗೆ ಕಿಸ್ ಮಾಡ್ತಾ ಇದ್ರೆ ಅವ್ನಿಗೆ ಏನು ಫೀಲ್ ಆಗ್ತಾ ಇಲ್ಲ, ನೋಡಿದೆ ಅಂತ ಮಾಡಿ ಹೋದ. ನೋ, ಹೀಗಾಗಬಾರ್ದು. ಅವ್ನು ನನ್ನ ನೆನಪಿಂದ ಹೊರ ಹೋಗಬಾರ್ದು. ನಮ್ಮಿಬ್ಬರನ್ನ ಜೊತೆಯಲ್ಲಿ ನೋಡಿ ಅವ್ನು ಡಿಸ್ಟರ್ಬ್ ಆಗಬೇಕು. ಅದಕ್ಕೋಸ್ಕರ ನಾನೀಗ ಏನು ಮಾಡಲಿ ಅಂತ ಹೇಳುತ್ತಾ ಕೋಪದಿಂದ ಕುದಿಯತೊಡಗಿದಳು. ಅವಳನ್ನು ಸಮಾಧಾನ ಮಾಡುತ್ತಾ, ಕಾಮ್ ಡೌನ್ ನೇಹ, ಅವ್ನು ಬದಲಾಗಿರೋ ಥರ ಕಾಣಿಸ್ತಾ ಇದೆ. ಕಾಲೇಜ್ ಸ್ಟಾರ್ಟ್ ಆಗಿ 3 ತಿಂಗಳಾಯಿತು. ನಾವಿಬ್ಬರು ಎಷ್ಟು ಸಲ ಅವನ ಎದುರು ಈ ರೀತಿ ವರ್ತಿಸಿಲ್ಲ. ಇತ್ತೀಚೆಗೆ ನಮ್ಮಿಬ್ಬರನ್ನ ಜೊತೆಯಲ್ಲಿ ನೋಡಿದ್ರೆ ಅವ್ನಿಗೆ ಏನು ಫೀಲ್ ಆಗ್ತಾ ಇಲ್ಲ. ಅವನು ಬದಲಾಗಿದ್ದ ನೇಹ, ಅವನೇನನ್ನು ಮರೆತಿರುವ ಹಾಗಿದೆ. ನೋ, ಅವ್ನು ನನ್ನನ್ನು ಮರೆಯಬಾರ್ದು. ಅವ್ನು ನನ್ನನ್ನು ಮರೆತರೆ ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಅವ್ನು ಟಾಪರ್ ಆಗಿ ಹೊರ ಹೊಮ್ತಾನೆ, ಆ ಥರ ಆಗಬಾರ್ದು. ನನ್ನ ನೆನಪಲ್ಲಿ ಅವ್ನು ಫೇಲ್ ಆಗಬೇಕು, ಅವನ ಜೀವನ ಹಾಳಾಗಬೇಕು, ಅದೇ ನನ್ನ ಗೋಲ್ ಅಂತ ಹೇಳುತ್ತಾ ಬುಸುಗೂಡತೊಡಗಿದಳು. ಕೂಲ್ ನೇಹ, ಏನಾದರೂ ಪ್ಲ್ಯಾನ್ ಮಾಡೋಣ. ನೀನು ಈ ಥರ ಟೆನ್ಷನ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಈಗ ಏನು, ಅವನು ಈ ಸಲ ಫೇಲ್ ಆಗಬೇಕು ಅಷ್ಟೇ ತಾನೆ? ಆಗ್ತಾನೆ ಬಿಡು, ಆಗೋ ಹಾಗೆ ನಾವು ಮಾಡೋಣ. ನಾವಿಬ್ಬರು ಜೊತೆಯಾಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅವ್ನು ಫೇಲ್ ಆಗೋದೇನು, ಜೀವನ ಪರ್ಯಂತ ನಿನ್ನ ನೆನಪಲ್ಲಿ ನರಳಬೇಕು, ಆ ಥರ ಏನಾದರೂ ಮಾಡೋಣ. ಈಗ ನೀನು ಟೆನ್ಷನ್ ಮಾಡ್ಕೊಳ್ಳೋದು ಕೂಲ್ ಆಗಿರು. ಕೂಲ್ ಆಗಿರೋಕ್ಕೆ ಹೇಗೆ ಸಾಧ್ಯ ಹೇಳು? ಅವ್ನು ನನ್ನನ್ನು ಅವಾಯ್ಡ್ ಮಾಡ್ತಾ ಇರೋದನ್ನು ನೋಡಿದ್ರೆ ನನಗೆ ಮೈಯಿಡಿ ಪರಿಚಿತ ಥರ ಆಗುತ್ತೆ. ಅವ್ನು ಸಂತೋಷವಾಗಿರಬಾರ್ದು. ಅವ್ನು ಸಂತೋಷವಾಗಿರೋದು ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ಡೋಂಟ್ ವರಿ ನೇಹ, ಒಂದ್ಸಲ ಅವಾಯ್ಡ್ ಮಾಡಿದ್ರೆ ಏನಂತೆ, ಕಂಟಿನ್ಯೂ ಆಗಿ ಅವನ ಮುಂದೆ ಕ್ಲೋಸ್ ಆಗಿರೋಣ.
ಆಗ ಅವನು ಡಿಪ್ರೆಸ್ ಆಗೇ ಆಗ್ತಾನೆ. ಹಾಗಂತೀಯ? ಅಷ್ಟಾದ್ರೆ ಸಾಕ್ಬಿಡು. ಒಟ್ನಲ್ಲಿ ಅವನು ಸಂತೋಷವಾಗಿರ್ಬಾರ್ದು ಅಷ್ಟೇ. ಈಗ ನಡಿ, ಹೊತ್ತಾಯ್ತು, ಕ್ಲಾಸ್ಗೆ ಹೋಗೋಣ ಅಂತ ಹೇಳಿ ಅವರಿಬ್ಬರು ಕ್ಲಾಸ್ಗೆ ನಡೆದರು. ದಿನ ತಿಂಗಳುಗಳು ಉರುಳಿದವು. ಅಗಸ್ತ್ಯ ಎಂದು ಸಂಪೂರ್ಣವಾಗಿ ಬದಲಾಗಿದ್ದನು. ನೇಹಾ ಸನ್ನಿಯ ಜೊತೆ ಕ್ಲೋಸ್ ಆಗಿದ್ದರೂ ಕೂಡ ಅವನಿಗೆ ಯಾವುದೇ ರೀತಿಯ ಫೀಲ್ ಕೂಡ ಆಗುತ್ತಿರಲಿಲ್ಲ. ತಾತನ ಕಂಪನಿಯನ್ನು ಮುನ್ನಡೆಸಲು ಅವನು ಹಂತ ಹಂತವಾಗಿ ರೆಡಿಯಾಗುತ್ತಿದ್ದನು. ಅವನು ಯಾವ ರೀತಿ ರೆಡಿಯಾಗಬೇಕು ಅಂತ ಲಾಯರ್ ನೀಲೇಶ್ ರವರು ಅವನಿಗೆ ಗೈಡ್ ಮಾಡುತ್ತಿದ್ದರು. ಹೀಗಾಗಿ ಅವನು ಬಲಿಷ್ಠ ಅಗಸ್ತ್ಯನಾಗಿ ಬದಲಾಗತೊಡಗಿದನು. ಅವನ ಬದಲಾವಣೆ ನೋಡಿ ಆದ್ಯ ಮತ್ತು ಗಗನ್ಗೆನೆ ಆಶ್ಚರ್ಯವಾಗತೊಡಗಿತು. ಒಂದು ದಿನ ಲಂಚ್ ಅವರಲ್ಲಿ ಮೂವರು ಹರಟೆ ಹೊಡೆಯುತ್ತಿದ್ದಾಗ ಆದ್ಯ ಮತ್ತು ಗಗನ್ ಅವನ ಬದಲಾವಣೆ ಬಗ್ಗೆ ಮಾತನಾಡತೊಡಗಿದರು. ಹಾಗೂ ಏನು ಇಷ್ಟೊಂದು ಚೇಂಜ್ ನಿನ್ನಲ್ಲಿ? ಇತ್ತೀಚೆಗೆ ತುಂಬಾನೇ ಬದಲಾಗಿದೆಯಾ, ನೋಡ್ಬಿಟ್ಟು ತುಂಬಾನೇ ಖುಷಿ ಆಗ್ತಾ ಇದೆ. ಅವಳು ನಿನ್ನ ಮುಂದೆ ಬಂದರೂ ಕೂಡ ಕೇರ್ ಮಾಡಿದೆ ಹಾಗೆ ಹೋಗ್ತೀಯಲ್ವಾ, ಅದನ್ನು ನೋಡ್ಬಿಟ್ಟು ತುಂಬಾನೇ ಖುಷಿ ಆಗುತ್ತೆ. ಹೌದು ಅಗಸ್ತ್ಯ, ಇತ್ತೀಚೆಗೆ ನಿನ್ನಲ್ಲಿ ಕಂಡು ಬಂದ ಬದಲಾವಣೆ ನೋಡಿ ನನಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ. ಒಟ್ನಲ್ಲಿ ನಮ್ಮ ಮೊದಲಿನ ಅಗಸ್ತ್ಯ ನಮಗೆ ಸಿಕ್ಬಿಟ್ಟ. ಮೊದಲಿನಾಗೂ ಅಲ್ಲ, ಮೊದಲಿಗಿಂತಲೂ ಚೇಂಜ್ ಆಗಿದ್ದಾನೆ. ಈಗ ಇವನನ್ನು ನೋಡ್ತಾ ಇದ್ರೆ ಈ ಫಿಲ್ಮಲ್ಲಿ ಸೀರಿಯಸ್ ಆಗಿರೋ ಹೀರೋಗಳು ಇರ್ತಾರಲ್ವಾ, ಹಾಗೆ ಬಿಹೇವ್ ಮಾಡ್ತಾನೆ. ನೀನು ಹೇಗಾದ್ರೂ ಇರು, ಆದ್ರೆ ಅವಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದೆಯಲ್ವಾ, ಅಷ್ಟು ಸಾಕು ನಮಗೆ. ಸಮಯಕ್ಕೆ ತಕ್ಕ ಹಾಗೆ ಬದಲಾಗಲೇಬೇಕಲ್ವಾ, ಹಾಗಾಗಿ ನಾನು ಕೂಡ ಬದಲಾಗ್ತಾ ಇದ್ದೀನಿ. ಅವಳೊಬ್ಳು ಮೋಸಗಾತಿ, ಅವಳ ಹಿಂದೆ ಬಿದ್ದು ನಾನು ಯಾಕೆ ನನ್ನ ಲೈಫನ್ನು ಹಾಳು ಮಾಡಿಕೊಡ್ಲಿ? ನನ್ನ ಹೆಗಲ ಮೇಲೆ ಸಾಕಷ್ಟು ಜವಾಬ್ದಾರಿಗಳೇ, ನಾನು ಅವುಗಳನ್ನು ನಿಭಾಯಿಸಬೇಕು. ಅದಕ್ಕೋಸ್ಕರ ನಾನು ನನ್ನನ್ನು ಬದಲಾಯಿಸಿಕೊಳ್ಳುವ ಅವಶ್ಯಕತೆ ಇದೆ. ನಿನ್ನ ಹೆಗಲ ಮೇಲೆ ಅದೇನು ಜವಾಬ್ದಾರಿಗಳಿವಾಗೂ? ಮನೆಯ ಖರ್ಚೆಲ್ಲ ಅಪ್ಪ ಅಮ್ಮನ ನೋಡ್ಕೊಳ್ಳೋದಲ್ವಾ? ಅಪ್ಪ ಅಮ್ಮನ ಎಷ್ಟು ಅಂತ ಕಷ್ಟಪಡ್ತಾರೆ. ಇನ್ಮೇಲೆ ನಾನು ಕೂಡ ದುಡಿದ ಅವರ ಕಷ್ಟವನ್ನೆಲ್ಲ ದೂರ ಮಾಡಬೇಕು. ಅದಕ್ಕೆ ಈ ರೀತಿ ಹೇಳಿದೆ. ಒಳ್ಳೆ ನಿರ್ಧಾರ ಮಾಡಿದೆ ಅಗಸ್ತ್ಯ, ನಿನ್ನ ಜೊತೆ ನಾವು ಕೂಡ ಇರ್ತೀವಿ. ನಾವು ಮೂವರು ಯಾವಾಗಲೂ ಜೊತೆಯಾಗಿರೋಣ. ಕೆಲಸಕ್ಕೆ ಹೋದ್ರೂ ಒಂದೇ ಕಡೆ ಕೆಲಸ ಮಾಡೋಣ. ಈಗ ಹೇಗಿದ್ದೇವೆ ಮುಂದೆ ಕೂಡ ಹಾಗೇ ಇರೋಣ. ಖಂಡಿತವಾಗ್ಲೂ ಅಗಸ್ತ್ಯ, ನಾವು ಯಾವಾಗಲೂ ಜೊತೆಯಾಗಿರೋಣ. ಹಾಗೂ ನಾವು ಮೂವರು ಬೆಂಗಳೂರಿಗೆ ಯಾಕೆ ಹೋಗ್ಬಾರ್ದು? ಅಮ್ಮನಿಗೆ ಹೇಳಿದ್ರೆ ಅವ್ರು ಬಿಡಲ್ಲ. ನನಗೆ ಅಪ್ಪನ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಆಸೆ ಇದೆ. ಆ ಆಸೆ ಕೂಡ ನೆರವೇರುತ್ತೆ ಬಿಡು. ಅಂದರೆ ಏನು ನಿನ್ನ ಮಾತಿನ ಅರ್ಥ ಆಗು? ಅಂದರೆ ನಾವು ಮೂವರು ಬೆಂಗಳೂರಿಗೆ ಹೋಗ್ತೀವಿ ಅಂತ ಅರ್ಥ. ಈ ವಿಷಯನ ಈಗಲೇ ಮನೆಯಲ್ಲಿ ಡಿಸ್ಕಸ್ ಮಾಡಬೇಡ. ಆ ಥರ ಏನಾದರೂ ಮಾಡಿದರೆ ನಮಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಅಮ್ಮ ಹೋಗೋದು ಬೇಡ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ ಅಲ್ವಾಗು, ಮತ್ತೆ ಹೇಗೆ ಹೋಗೋದು? ಅದಕ್ಕೆಲ್ಲ ಅರೇಂಜ್ಮೆಂಟ್ ನಾನು ಮಾಡ್ತೀನಿ, ನೀನು ಅದರ ಬಗ್ಗೆ ವರಿ ಮಾಡ್ಕೋಬೇಡ. ಅಪ್ಪನ ಕಂಪನಿಯಲ್ಲಿ ನಾವು ಮೂವರು ಕೆಲಸಕ್ಕೆ ಸೇರೋಣ. ಅಲ್ಲಿ ನಮಗೆ ಕೆಲಸ ಸಿಗೋದು ಅಷ್ಟು ಸುಲಭನಾಗು. ನೀಲೇಶ್ ಅಂಕಲ್ ಎಲ್ಲ ನೋಡ್ಕೋತಾರೆ. ನೀನು ಮಾತ್ರ ಈ ವಿಷಯನ ಯಾರ ಹತ್ರನೂ ಹೇಳ್ಕೋಬೇಡ. ಇವರ ಸಂಭಾಷಣೆ ಕೇಳಿ ಏನು ಅರ್ಥ ಆಗದ ಗಗನ್, ಅಲ್ಲ ನೀವಿಬ್ರು ಅವಾಗಿನಿಂದ ಏನು ಮಾತಾಡ್ತಾ ಇದ್ದೀರಾ? ಅಪ್ಪನ ಕಂಪನಿ? ಯಾರ ಅಪ್ಪನ ಕಂಪನಿ? ಬ್ರೋ, ನಿನಗೆ ವಿಷಯ ಗೊತ್ತಿಲ್ಲ ಅಲ್ವಾ? ಬ್ಯಾಂಗ್ಳೂರಲ್ಲಿ ನಮ್ಮ ಅಪ್ಪನ ಕಂಪನಿ ಇದೆ. ಅದು ತಾತ ಕಟ್ಟಿಸಿರೋ ಕಂಪನಿ. ನಮ್ಮ ಅಜ್ಜಿ ಮತ್ತು ಅವ್ರ ಮಕ್ಕಳು ಸೇರಿ ಆ ಕಂಪನಿನ ಒಳಗೆ ಹಾಕೊಂಡ್ಬಿಟ್ರು ಅಂತ ಅಮ್ಮ ಹೇಳಿದ ವಿಷಯವನ್ನೆಲ್ಲ ಅವನಿಗೆ ತಿಳಿಸಿದಳು. ಅವಳ ಮಾತು ಕೇಳಿದ ಅಗಸ್ತ್ಯ, ಈ ಕಂಪ್ನಿ ಅವ್ರಿಗೆ ಸಿಕ್ಕಿಲ್ಲ ಅದ್ಯ. ಅವರೆಲ್ಲ ಮೋಸ ಮಾಡಿ ತಮ್ಮ ಹೆಸರಿಗೆ ಮಾಡಿಕೊಂಡು ನೋಡಿದ್ರಂತೆ. ಆದರೆ ತಾತ ಕಂಪ್ನಿನ ನಮ್ಮಿಬ್ಬರ ಹೆಸರಿಗೆ ಬರ್ತಿದ್ದಾರೆ. ಈ ವಿಷಯ ಈಗ ನಿನ್ಗೆ ಗೊತ್ತಾಗೋದು ಬೇಡ, ಗೊತ್ತಾಗೋ ಟೈಮಲ್ಲಿ ಎಲ್ಲ ಗೊತ್ತಾಗುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ಆಗ ಗಗನ್ ಮಾತು ಮುಂದುವರಿಸುತ್ತಾ, ಓ ಗಾಡ್, ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ನಡೆದು ಹೋಗುತ್ತಾ? ಎಂಥ ಕೆಟ್ಟ ಜನಗಳು ಇರ್ತಾರಲ್ವಾ? ಆಸ್ತಿಗೋಸ್ಕರ ಜನಗಳ ಪ್ರಾಣ ತೆಗೆಯೋಕೆ ಎಸಲ್ಲ. ಅಷ್ಟು ಆಸ್ತಿ ಇದ್ದವ್ರ ಪಾಪಿಗಳ ಕುತಂತ್ರದಿಂದ ಈಗ ಬಡವರಾಗಿ ಜೀವನ ನಡೆಸ್ತಿದ್ದೀರಾ.
ನಿಮ್ಮ ಈ ಸ್ಥಿತಿ ಯಾರು ಕೂಡ ಬರಬಾರ್ದು. ಆದರೂ ಒಂದು ಮಾತು, ನಾವು ಅಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ನಮ್ಮ ಐಡೆಂಟಿಟಿ ಯಾರಿಗೂ ಕೂಡ ಗೊತ್ತಾಗಬಾರ್ದು. ಎಸ್ಪೆಷಲಿ ನಾನು ಮತ್ತು ಆತ ಯಾರ ಮಗಳು ಅಂತ ಗೊತ್ತಾಗಬಾರ್ದು. ಆ ಥರ ಏನಾದರೂ ಗೊತ್ತಾದರೆ ನಮ್ಮಿಬ್ಬರ ಜೀವಕ್ಕೆ ಅಪಾಯ ಇದೆ. ನಮ್ಮನ್ನು ಅವರು ಮುಗಿಸ್ಬೋದು. ಹೌದಾಗು, ಹಾಗಾದರೆ ನಾವು ಯಾರು ಅಂತ ಅವ್ರಿಗೆ ಗೊತ್ತಾಗಲ್ಲ ಬಿಡು. ಬ್ರೋ, ನೀನು ಕೂಡ ಯಾರ ಹತ್ತಿರ ನಮ್ಮ ಬಗ್ಗೆ ಹೇಳ್ಕೊಳ್ಬಾರ್ದು, ಗೊತ್ತಾಯ್ತಾ? ಜೀವ ಹೋಗೋದಿದ್ರೆ ನಾನು ಯಾಕೆ ಯಾರಿಗಾದ್ರೂ ಹೇಳಲಿ? ಅಲ್ಲ, ಆ ಕಂಪ್ನಿಯಲ್ಲಿ ಅಷ್ಟೊಂದು ರಿಸ್ಕ್ ಇದೆ ಅಂದಮೇಲೆ ನಾವು ಯಾಕೆ ಅದೇ ಕಂಪ್ನಿಗೆ ಹೋಗಿ ಕೆಲಸ ಮಾಡಬೇಕು? ಬೇರೆ ಕಂಪ್ನಿಯಲ್ಲಿ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ಕೆಲಸ ಮಾಡೋಣ. ಸುಮ್ಮನೆ ಇಲ್ಲ ಸಲದೇನಲ್ಲಿ ಮೈ ಮೇಲೆ ಎಳೆದುಕೊಳ್ಳೋದಕ್ಕೆ ಬೇಕಾ ನಮಗೆ? ಹೌದು ಅಗು, ನನಗೂ ಕೂಡ ಹಾಗೇನು ಅನ್ನಿಸ್ತಾ ಇದೆ. ನಾವು ಆ ಕಂಪ್ನಿ ಜಾಯಿನ್ ಆಗೋದು ಬೇಡ, ಬೇರೆ ಯಾವುದಾದ್ರೂ ಕಂಪ್ನಿ ಜಾಯಿನ್ ಆಗೋಣ. ನನಗೆ ಅಪ್ಪನ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಂತ ಆಸೆ ಇತ್ತು. ಆದರೆ ಈಗ ನೀನು ಹೇಳೋದು ನೋಡ್ತಾ ಇದ್ರೆ ಅಲ್ಲಿ ಹೋಗಿ ಕೆಲಸ ಮಾಡೋದು ಬೇಡ ಅಂತ ಅನ್ನಿಸ್ತಾ ಇದೆ. ಜೀವಕ್ಕೆ ಅಪಾಯ ಇದ್ರೆ ಆ ಕಂಪ್ನಿಗೆ ಹೋಗೋದು ಬೇಡ ಆಗು. ನೀವಿಬ್ರು ಟೆನ್ಷನ್ ಮಾಡ್ಕೊಳ್ಳೋದು ಸುಮ್ಮನೆ ಇರಿ. ನಾವು ಯಾರು ಅಂತ ಅವ್ರಿಗೆ ಗೊತ್ತಾಗಬಾರ್ದು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ಅಪ್ಪನ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಂತ ಆಸೆ ನನಗೆ ತುಂಬಾನೇ ಇದೆ. ಆ ಆಸೆ ನಾನು ನೆರವೇರಿಸ್ಕೊಳ್ತೇನೆ. ನಿಮ್ಮಿಬ್ಬರಿಗೂ ಮನಸ್ಸಿಲ್ಲ ಅಂದರೆ ನೀವು ಬರಬೇಡಿ. ಆದರೆ ನಾನು ಆ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ. ನನ್ನ ಈ ನಿರ್ಧಾರನ ಯಾರ ಕೈಯಿಂದಲೂ ತಪ್ಪಿಸಲಾಗಲ್ಲ. ಅಗಸ್ತ್ಯ, ನೀನು ಹೋಗ್ತೀಯ ಅಂದ್ರೆ ನಾವು ಕೂಡ ಬರ್ತೀವಿ. ನಿನ್ನನ್ನು ಒಬ್ಬನೇ ನಾವು ಬಿಡ್ತೀವಿ ಅಂತ ಅಂದ್ಕೊಂಡೆ. 3 ಜೊತೆಗೆ ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡೋಣ. ಅದು ಯಾರು ಏನು ಮಾಡ್ತಾರೆ ನೋಡೇ ಬಿಡೋಣ. ಹಾಗಾದ್ರೆ ನಾನು ಕೂಡ ಬರ್ತೀನಾಗೋ. ಸರಿ, ಹಾಗಾದ್ರೆ 3 ಜೊತೆಗೇನೆ ಹೋಗೋಣ. ಈಗ ಹೊತ್ತಾಯ್ತು, ಕ್ಲಾಸಿಗೆ ಹೋಗೋಣ ಅಂತ ಹೇಳಿ 3 ಜೊತೆಯಾಗಿ ಕ್ಲಾಸ್ ರೂಮ್ಗೆ ಹೋದರು. ಕತೆ ಮುಂದುವರಿಯಿತು. ಅಗಸ್ತ್ಯನನ್ನು ಹಾಳು ಮಾಡಲು ನೇಹ ಯಾವ ರೀತಿಯ ಪ್ಲಾನ್ ಮಾಡುತ್ತಾಳೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.